Get ready for Karnataka TET Bhaga 1 TET and GPSTR question papers of the uh, year 2019. ತೃತೀಯ ವಿಭಕ್ತಿಯ ಕಾರಕಾರ್ಥವಿದು ಕರಣಾರ್ಥ. ವನೌಷಧ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ವೃದ್ಧಿ ಸಂಧಿ. ಈ ಪದವು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ತುದಿ ಮೂಗು. ನದಿ, ಪರ್ವತ, ಊರು, ದೇಶ, ಮನುಷ್ಯ ಈ ಪದಗಳು ರೂಢನಾಮವಾಗಿದೆ. ಅಂದರೆ ರೂಢನಾಮಕ್ಕೆ ಉದಾಹರಣೆಯಾಗಿದೆ. 5ನೇ ಕ್ವೆಶನ್ಸ್. ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಇದು ಉದಾಹರಣೆ. ಅಂದರೆ ಯಾರು, ಏನು, ತಾನು, ಎಷ್ಟು, ಯಾವುದು ಇದೆಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿದೆ. ನಿಮಗೆಲ್ಲ ಯಶಸ್ಸು ದೊರೆಯಲಿ. ದೊರೆಯಲಿ ಪದದ ವಾಕ್ಯದ ವಾಕ್ಯನಾಂಶಕ ಯಾವುದು? ವಿದ್ಯಾರ್ಥಕ ಕ್ರಿಯಾಪದ ಆಗಿರ್ತದೆ. ಈ ಪದವು ದ್ವಿರುಕ್ತಿಯಾಗಿದೆ. ಯಾವುದಂದರೆ ಬಟ್ಟ ಬಯಲು. ಬಠ ಬಯಲು ಮತ್ತು ಅಲ್ಲಿ ದ್ವಿರುಕ್ತಿ ಮತ್ತು ಇದು ಸ್ವಲ್ಪ ಇಂಪಾರ್ಟೆಂಟ್. ಅನಾರೋಗ್ಯವಾದ ಕಾರಣ ನಾನು ದವಾಖಾನೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ. ದವಾಖಾನೆ ಯಾವ ಭಾಷೆಯಿಂದ ಬಂದಿದೆ? ಫಾರ್ಸಿ. ಆಸಕ್ತಿ ಪದದ ವಿರುದ್ಧಾರ್ಥಕ ಪದ ನಿರಾಸಕ್ತಿ. ಮೋಸ್ಟ್ ಇಂಪಾರ್ಟೆಂಟ್. ಯಾವ ಥರದ ಕ್ವೆಶನ್ಸ್ ಬರ್ತದೆ ನೋಡ್ಕೊಳ್ಳಿ. ಇದು ಬುನಾದಿ ಪದದ ಸಮಾನಾರ್ಥಕ ಪದವಾಗಿದೆ. ಅಂದರೆ ತಳಹದಿ. ತಳಹದಿ ಬುನಾದಿ ಪದದ ಸಮಾನಾರ್ಥಕ ಪದ. ನೆಕ್ಸ್ಟ್. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪರಾಕ್ರಮರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆಯಾಯಿತು. ಈ ವಾಕ್ಯದ ಯಾವ ಪ್ರಕಾರಕ್ಕೆ ಸೇರಿದೆ? ಅದು ಸಾಮಾನ್ಯ ವಾಕ್ಯ ಆಗಿದೆ. ನಮಗೆ ಗೊತ್ತಿರುವ ಹಾಗೆ ನಮಗೆ ಗೊತ್ತಿದೆ ಈ ವಾಕ್ಯದಲ್ಲಿ ಚಿಹ್ನೆಗಳು ಇಂಪಾರ್ಟೆಂಟ್. ಅದರ ಬೇಸ್ಡ್ ನಾವು ಇದನ್ನು ಹೇಳ್ತೇವೆ. ದ್ಯುತ ಪದದ ತದ್ಭವ ರೂಪ ಯಾವುದು? ಜೂಜು. ನಮಗೆ ತದ್ಭವ ತುಂಬ ಇಂಪಾರ್ಟೆಂಟ್. ತತ್ಸಮ ತದ್ಭವ. ಕಳವೆ ರಾಜ್ಯನ ಶಾಲಾನ್ಯವನ್ನು ಯಾರು ಬರೆದವರು? ಇದನ್ನು ಅಕ್ಕ ಮಹಾದೇವಿ. ಆ ಸೆಂಟೆನ್ಸ್ ಯಾರ್ದು ಅಂತ. ಅಂಬಿಕಾತನೇ ದತ್ತ ಯಾರ ಕಾವ್ಯನಾಮ? ಪ್ರಸಿದ್ಧರಾಗಿರುವಂತಹ ದರಾಬೇಂದ್ರಿಯವರ ಕಾವ್ಯನಾಮವಾಗಿದೆ. ಸಕ್ಕದಂಪೆಲ್ಲುವರೇನೆಲೆ ಇದರ ಕರ್ತು ಯಾರು ಅಥವಾ ಈ ಸೆಂಟೆನ್ಸನ್ನು ಬರೆದವರು ಯಾರು? ನಯಸೇನ. ಅಷ್ಟೇ ಅಲ್ಲ, ಈ ಪದವು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಗಿದೆ. ತದ್ದಿತಾಂತ ಭಾವನಾಮ ಅಂತ ಹೇಳಿದರೆ ಅಲ್ಲಿ ಭಾವನೆಗಳು ಮಿಕ್ಸ್ ಆಗುವಂತಹ ಸೆಂಟೆನ್ಸ್ ಕಾನ್ಸೆಪ್ಟ್ ಆಗಿರ್ತದೆ ಚೆಲುವಿಕೆ. ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರಿಬೇಕಾದ್ರೆ ನಾವು ಉದ್ಧರಣ ಚಿಹ್ನೆಯನ್ನು ಹಾಕಲೇಬೇಕು. ನನಗೆ ಮಾರ್ಗದರ್ಶನ ಮಾಡಿದವರು ಅವರೇ. ಇಲ್ಲಿ ಅವರೇ ಅಂದರೆ ಯಾರು? ಅದು ಯಾವುದು? ಧರಣಾತ್ವ ವ್ಯಯ ಆಗಿರ್ತದೆ. ಕೃದಂತನಾಮ ಯಾವುದಕ್ಕೆ ಉದಾಹರಣೆ ಅಥವಾ ಇಲ್ಲಿ ಕೊಟ್ಟಿರುವಂಥದ್ದು ಯಾವುದು ಅಂತ? ನಡೆಯುವ. ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದರ ಪ್ರತಿಬಿಂಬ ಮತ್ತೊಂದರಂತೆ ತೋರಿದರೆ ಅದು ಅಲಂಕಾರವೆನಿಸುತ್ತದೆ. ಅದರಲ್ಲಿ ಅಲಂಕಾರದಲ್ಲಿ ಸುಮಾರು ವಿಧವಿದೆ. ಅದರಲ್ಲಿ ದೃಷ್ಟಾಂತ ಅಲಂಕಾರ ಆಗಿರ್ತದೆ. ಮಾತ್ರಾಗಣಕ್ಕೆ 4 ಪಾದಗಳುಳ್ಳ ಪದ್ಯ ಕಂದೆ ಪದ್ಯ. ಮಾತ್ರಾಗಣದಲ್ಲಿ 4 ಲೈನ್ಗಳು ಬಂದರೆ ಅದನ್ನು ನಾವು ಕಂದ ಪದ್ಯ ಅಂತ ಹೇಳ್ತೇವೆ. ಸಮಂತು ಪದದ ಹೊಸಗನ್ನಡ ರೂಪ. ಸಮಂತು ಇದು ಹಳೆಗನ್ನಡ ಮತ್ತು ಹೊಸಗನ್ನಡ ಅಂತ ಹೇಳುವಂಥ 2 ವಿಧ ಇದ್ರೆ ಅದರಲ್ಲಿ ಹೊಸಗನ್ನಡ. ವಿಕ್ರಮಾರ್ಜುನ ವಿಜಯ ಯಾರು ಬರೆದಿದ್ದು? ಪಂಪ. ಸೊ ಇಲ್ಲಿ ನಾವೆಲ್ಲ ನೋಡ್ಕೊಳ್ಬೇಕಾಗಿರುವಂಥ ಕಾನ್ಸೆಪ್ಟ್ಗಳು ಇದೆ. ಷಟ್ಪದಿ ಬ್ರಹ್ಮ ಅಂದರೆ ಯಾರು? ರಾಘವಾಂಕ. ಇದು ಜನರಲ್ ನಾಲೆಜ್ ಅಲ್ಲ, ಕನ್ನಡದ ಬೇಸ್ಡ್ ಬಂದಿರುವಂಥ ಕ್ವೆಶನ್ಸ್. ನೆಕ್ಸ್ಟ್ ಜನರಲ್ ಇಂಗ್ಲೀಷ್ ಸೇಮ್ ಗ್ರಾಮರ್ ಇದೆ. ಮತ್ತು ಏನು ಕ್ವೆಶನ್ ಟ್ಯಾಕ್ಸ್ ಆ ಥರದ ಕ್ವೆಶನ್ಸ್ ಇದೆ. ಈಸಿ ಇದೆ. ಐ ಅಫ್ರೇಡ್ ಐ ಡ್ಯಾಶ್ ಕಮ್ ಟು ಯೋರ್ ಪಾರ್ಟಿ ನೆಕ್ಸ್ಟ್ ವೀಕ್. ಐ ಕ್ಯಾನ್ ನಾಟ್ ಕಮ್ ಟು ಯೋರ್ ಪಾರ್ಟಿ. The singing of the bird delights us. Identify the subject of the sentence. The subject of the sentence is singing of the birds. ಯಾರು ಸಿಂಗಿಂಗ್ ಮಾಡಿದ್ರು? ಯಾರು ಇದು ಮಾಡಿದ್ರು ಅದನ್ನು? Harry lives in Bangalore. Here the underlined word is proper noun. ಬೆಂಗಳೂರು ಅಂತ ಹೇಳುವಂಥದ್ದಕ್ಕೆ ಅಂಡರ್ಲೈನ್ ಹಾಕಿದ್ದಾರೆ. ಬೆಂಗಳೂರು ಅಂತ ಹೇಳುವಂಥದ್ದು ನೌನ್. Switch off the TV, choose the right alternative. ಸ್ವಿಚ್ ಆಫ್ ದಿ ಟಿ ವಿ ಯಾವ ಆಲ್ಟರ್ನೇಟಿವ್ ಆಗಿರ್ತದೆ? ಎಂಪರೇಟಿವ್ ಸೆಂಟೆನ್ಸ್. ಎಂಪರೇಟಿವ್ ಸೆಂಟೆನ್ಸಿಗೆ ಒಂದು ಎಕ್ಸಾಂಪಲ್ ಆಗಿದೆ. ಓಕೆ, ನೆಕ್ಸ್ಟ್. ದ ಡಾಗ್ ರ್ಯಾನ್ ಡ್ಯಾಶ್ ದ ರೋಡ್. ಚೂಸ್ ದ ಅಪ್ರೋಪ್ರಿಯೇಟ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ದ ಡಾಗ್ ರ್ಯಾನ್ ಇನ್ ದ ರೋಡ್. ಇನ್ ದ ರೋಡ್ ಆಗಬೇಕು. ಜಸ್ಟ್ ಇಟ್. ಆಶಾ ಡ್ಯಾಶ್ ನ್ಯೂ ಡ್ರೆಸ್ ಎಸ್ಟರ್ಡೇ. Choose the correct form of the verb. Yesterday. So it should be a
bought new dress yesterday. He speaks English very well. Choose the appropriate question tag. He speaks English very well, doesn't he? Here that is a question tag. Question tag and the question mark haki ಬರೆಯುವಂಥದ್ದು. Plastic chairs are dash expensive. Choose the appropriate prefix in the word of expensive. Prefix ಅಂದರೆ ಎಕ್ಸ್ಪೆನ್ಸಿವ್ ವರ್ಡ್ನ ಮುಂದೆ ಏನಾದರೂ ಪ್ರಿಫಿಕ್ಸನ್ನು ಹಾಕಿ ಅಂದರೆ inexpensive. From, learn a bit, little, I, every incident. Rearrange the word to form a meaningful sentence. I learn a little from every incident. ಪ್ರತಿ ಇನ್ಸಿಡೆಂಟ್ I learned something. Choose the odd one. Doctor, teacher, farmer, cooker. The cooker. Doctor and the teacher, farmer, and the cooker. Cooker is it? Cooking the foods. That's it. Everyone having this something odd. A stitch in time. Sentence the Faris. Saves 9. A stitch in time saves 9. Next question. My brother went to dash market in the neighborhood. Choose the right word. Went to the market. Market is one of the noun. So it is went to the subject. Identify the sentence with the correct punctuation. What is splendid performance? Exclamatory mark, question mark, full stop, and the question what after the question mark. So answer is the last one, the first one. Harry went to market to buy vegetables yesterday. Select the correct questions to get the underlined words or phrase as an answer. Why did Harry go to the market? Go ಆಗಬೇಕು ವೆಂಟ್ ಇರೋದ್ರಿಂದ. I don't for the correct dictionary order ಬರಿಬೇಕು. That's it. It's my midnight time to hit the sacks. Choose the appropriate meaning of the idiom. It is a mid-time, so you had to go for sleep. That's it. Read the passage and write the correct alternative answers. Yeah, there is the passage is given, then read it and write the answers for each questions. Next, ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನದಲ್ಲಿ ಏನೆಲ್ಲ ಬರ್ತದೆ ಸಿಂಪಲ್ ಆಗಿರುವಂಥದ್ದನ್ನು ನೋಡ್ತಾ ಹೋಗೋಣ. 2011 ಜನಗಣತಿಯಂತೆ ಅತಿ ಕಡಿಮೆ ಸಾಂದ್ರತೆಯುಳ್ಳ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್. 2011 ಜನಗಣತಿಯಂತೆ ನಾವೇನು ನೋಡಬೇಕು, ಕಮ್ಮಿ ಜನ ಇರುವಂಥದ್ದು ಎಲ್ಲಿ? ಅಂಡಮಾನ್ ಮತ್ತು ನಿಕೋಬಾರಲ್ಲಿ. ನಾಗರಿಕ ಸೇವೆಗಳ ಸಮನಾತ್ಮಕ ಸಂರಕ್ಷಣೆಯ ಶಿಕ್ಷಣದ ಬಗ್ಗೆ ತಿಳಿಸುವ ವಿಧಿ. ಶಿಕ್ಷಣದ ಬಗ್ಗೆ ಬರೆಯುವಂಥದ್ದು 311. ಅಂಬೇಡ್ಕರ್ ವಿಮಾನ ನಿಲ್ದಾಣ ಇರುವಂಥ ಸ್ಥಳ ಅದು ನಾಗಪುರದಲ್ಲಿ ಅಂಬೇಡ್ಕರ್ ಅಂದರೆ ಏರ್ಪೋರ್ಟ್ ಇದೆ ಅಂತ. ನೊಬೆಲ್ ಶಾಂತಿ ಪ್ರಶಸ್ತಿ ಸ್ವೀಕರಿಸಿದ ಪ್ರಥಮ ಮಹಿಳೆ ಬರ್ತಾವೂನ್ ಸುಟ್ನರ್ ಅಂತ ಹೇಳುವಂತಹ ಒಂದು ಮಹಿಳೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬುಕರ್ ಪ್ರಶಸ್ತಿ ಪಡೆದ ಫ್ಲೈಟ್ ಪುಸ್ತಕವನ್ನು ಬರೆದವರು ಯಾರು? ಒಘಲಾಟು ಕರ್ಜಕ್. ಅಸ್ಸಾಂ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಯಾವುದು? ಬಿಹು ಮತ್ತು ಭಗರುಂಬಾ ಅಂತ ಹೇಳುವಂಥದ್ದು. ಈ ರಾಜ್ಯವು ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರ್ಪಡೆಯಾದ 6 ಬೆಟ್ಟದ ಕೋಟೆಯನ್ನು ಹೊಂದಿದೆ. ಯಾವುದು ಅಂದರೆ ರಾಜಸ್ಥಾನ. ಹಂಗೇರಿಯಾದ ರಾಜಧಾನಿ ಯಾವುದು? ಹಂಗೇರಿಯಾದ ರಾಜಧಾನಿ ಬುಡಾಪೆಸ್ಟ್. ಏಕತಾ ಪ್ರತಿಮೆಯನ್ನು ನಿರ್ಮಿಸಿದವರು ಯಾರು? ಲಾರ್ಸನ್ ಮತ್ತು ಟ್ರೂಬೋ ಲಿಮಿಟೆಡ್. ಏಕತಾ ಪ್ರತಿಮೆ ಗೊತ್ತಿರುವಂಥದ್ದು ಅಮೇರಿಕಾದಲ್ಲಿರೋದು. ಗಾರ್ಡನರ್ ಪುಸ್ತಕದ ಲೇಖಕರು ರವೀಂದ್ರನಾಥ್ ಟಾಗೋರ್. ಸೊ ಕವಿ ಪರಿಚಯ ಇಂಪಾರ್ಟೆಂಟ್, ಅದಕ್ಕೆ ನಾನು ಹೇಳ್ತಾ ಇರೋದು. ನೀವು ಗೆಟ್ ರೆಡಿ ವಿತ್ ಕಾಟೆಟ್ ಅದನ್ನು ನೋಡ್ಕೊಂಡು ಬನ್ನಿ. ಗಣರಾಜ್ಯ ನಿರ್ವಹಣೆಯಲ್ಲಿ ಭಾರತದ ಅತ್ಯುತ್ತಮ ನಗರ ಅಂತ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರೋದು ಮಂಗಳೂರನ್ನು 2011ರಲ್ಲಿ. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿರುವಂಥದ್ದು ಚಂದ್ರಶೇಖರ್ ಕಂಬಾರರು. 49ನೇ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆದಂಥ ಸ್ಥಳ ಗೋವಾದಲ್ಲಿದೆ. ಭಾರತದ ಪ್ರಥಮ ರೈಲ್ವೆ ವಿಶ್ವವಿದ್ಯಾನಿಲಯ ಇರುವಂಥ ಸ್ಥಳ ವಡೋದರ.
ನಿಮಗೆ ಇದು ಗೊತ್ತಿರ್ಬೋದು. ದಿಸ್ ಇಸ್ ಅ ಕ್ವೆಶನ್ಸ್, ಜನರಲ್ ನಾಲೆಡ್ಜ್ ಕ್ವೆಶನ್ಸ್. ಶಿಕ್ಷಣ ಹಕ್ಕು ಕಾಯ್ದೆ ಬಂದಿರುವಂಥದ್ದು 2009 ಜಾರಿಗೆ ಬಂದ ದಿನ ಯಾವುದು ಅಂತ ಹೇಳಿದ್ರೆ 1 ಏಪ್ರಿಲ್ 2010. 2018 ರಣಜಿ ಟ್ರೋಫಿ ವಿಜೇತರು ವಿದರ್ಭ ಟೀಮ್. ಕೇಂದ್ರ ಸರ್ಕಾರ ಭಾರತ್ ಮಾಲಾ ಪರಿಯೋಜನಾ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ರಸ್ತೆಗಳ ಅಭಿವೃದ್ಧಿ ಬೇಸ್ಡ್ ಭಾರತ್ ಮಾಲಾ ಕಾನ್ಸೆಪ್ಟ್. ಒಂದು ಸಂಕೇತದ ಪ್ರಕಾರ ಕಾರ್ನರ್ ಅನ್ನುವಂಥದ್ದು GSVRIV ಎಂದು ಬರೆಯುವುದಾದರೆ ಸೆಂಟ್ರಲನ್ನು ಹೇಗೆ ಬರೀತಾರೆ ಅಂತ ಹೇಳುವಂಥದ್ದು. BANA ಅದನ್ನು QBPS ಅಂತ ಹೇಳಿದ್ರೆ ಏನ ವ್ಯಾಲ್ಯೂ 3 ಅದು ಹೇಗೆ ಅಂತ ನೋಡ್ಕೊಳ್ಬೇಕು, ಇಂಪಾರ್ಟೆಂಟ್. ಇದು ಯಾವುದು ನವೋದಯಕ್ಕೆ ನೀವು ರೆಡಿ ಆಗೋದಿದ್ರೆ ಗೊತ್ತಿರ್ತದೆ, ಆನ್ಸರ್ ಡಿ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಕ್ಚುಲಿ. ಈ ಚಿತ್ರದಲ್ಲಿರುವಂಥ ಒಟ್ಟು ಸಮಾನಾರ್ಥಕ ಚತುರ್ಭುಜವನ್ನು ಬರೀರಿ ಅಂತ ಹೇಳುವಂಥದ್ದು. ಆನ್ಸರ್ 18 ಇದೆ. ಇದಿಷ್ಟರಲ್ಲಿ ಸಮಾನಾರ್ಥಕ ಚತುರ್ಭುಜ ಬೇಕು ಇಲ್ಲಿ. ಈ ಸಂಖ್ಯಾ ಸರಣಿಯಲ್ಲಿ ತಪ್ಪಾಗಿರುವ ಸಂಖ್ಯೆ ಯಾವುದು ಅಂತ 28 ಇದೆ ಅಂತೆ ರಾಂಗ್ ಆಗಿರುವಂಥದ್ದು. ಸೊ ಅದೊಂದು ಸ್ವಲ್ಪ ನೋಡ್ಕೊಳ್ಬೇಕು. ಇಂಟು ಇದೆ, ಮೈನಸ್ ಇದೆ, ಪ್ಲಸ್ ಅಂದರೆ ಡಿವೈಡೆಡ್, ಈ ಥರದ ಬೇಸ್ಡ್ ಒಂದು ಕ್ವೆಶನ್ ಕೊಡ್ತಾರೆ. ಆನ್ಸರ್ ಎ ಆಗಿರ್ತದೆ. ಫೋರ್ಸ್ ಮಾಡಿ ನೋಡ್ಕೊಂಡು ಹೋಗಿ. ಒಂದು ಗಡಿಯಾರದ ನಿಮಿಷದ ಮತ್ತು ಗಂಟೆಯ ಮುಳ್ಳುಗಳು 4 ಗಂಟೆಯಿಂದ 5 ಗಂಟೆಯ ನಡುವೆ ಎಷ್ಟು ಬಾರಿ ಲಂಬಕೋನ ಇರ್ತದೆ? ಅಫ್ಕೋರ್ಸ್ ನಿಮಗೆ ಗೊತ್ತಿರುವಂಥದ್ದು 2 ಬಾರಿ ಲಂಬಕೋನ ಅಂತ ಹೇಳಿದರೆ ನಮಗೆ ಗಂಟೆಯಲ್ಲಿ ಅಂದರೆ 3 ಗಂಟೆಯಲ್ಲಿ ಅಂದರೆ 90 ಡಿಗ್ರಿ ಬರುವಂಥದ್ದು 2 ಟೈಮ್ಸ್ ಅಷ್ಟೇ. ಸಿಂಚನ 1 ಕಿಲೋಮೀಟರ್ ಪೂರ್ವಕ್ಕೆ ಚಲಿಸಿದ ಕ್ಷಣಕ್ಕೆ ತಿರುಗಿ 5 ಕಿಲೋಮೀಟರ್ ಚಲಿಸುತ್ತಾರೆ. ನಂತರ ಪೂರ್ವಕ್ಕೆ ತಿರುಗಿ 2 ಕಿಲೋಮೀಟರ್ ಚಲಿಸುತ್ತಾರೆ ಮತ್ತು ಉತ್ತರಕ್ಕೆ 9 ಕಿಲೋಮೀಟರ್ ಚಲಿಸಿದರೆ ಅವಳ ನಡುವಿನ ಅಂತರ 5 ಕಿಲೋಮೀಟರ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ TET Shruti Pirali MSc BA TET GPS. For the next video is continuation of this